ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಸುಂದರವಾದ ಈ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. 1 ಸಮುವೇಲ 15ನೇ ಅಧ್ಯಾಯ 22ನೇ ವಾಕ್ಯ. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ದೇವರು ಇಸ್ರಾಯೇಲರ ಬೇಡಿಕೆಯಂತೆ ಸೌಲನನ್ನು ಅವರಿಗೆ ಅರಸನನ್ನಾಗಿ ಮಾಡಿಕೊಟ್ರು. ಅರಸನಾಗಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಸೌಲನು ದೇವರ ಚಿತ್ತಕ್ಕನುಸಾರವಾಗಿಯೇ ಮುಂದೆ ಸಾಗ್ತಾ ಇದ್ದನು. ಆದರೆ 15ನೇ ಅಧ್ಯಾಯದ ಆರಂಭದಲ್ಲಿ ನಾವು ಓದಬೇಕಾದ್ರೆ ಅಮಾಲೇಕ್ಯರೊಡನೆ ಯುದ್ಧ ಮಾಡುವುದಕ್ಕಾಗಿ ಸೌಲನಿಗೆ ದೇವರು ಹೇಳ್ತಾ ಇದ್ದಾರೆ, ಯುದ್ಧ ಮಾಡಿ ಎಲ್ಲರನ್ನ ನಾಶ ಮಾಡಬೇಕು, ಯಾರನ್ನು ಉಳಿಸಬಾರ್ದು. 3ನೇ ವಾಕ್ಯದಲ್ಲಿ ಓದ್ತೀವಿ, ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಅಂದನು. ಆಯಿತು, ನಾನು ಅದನ್ನು ಹಾಗೆ ಮಾಡ್ತೀನಿ ಅಂತೇಳಿ ಸೌಲನು ಯುದ್ಧಕ್ಕಾಗಿ ಹೋಗ್ತಾನೆ. ಆದರೆ ಅಲ್ಲಿ ನಾವು ನೋಡಬೇಕಾದ್ರೆ ಎಲ್ಲವನ್ನ ನಾಶ ಮಾಡ್ತಾರೆ. ಆದರೆ ಅಲ್ಲಿರುವಂತಹ ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂಥ ಹೀನವಾದವುಗಳನ್ನೆಲ್ಲ ನಾಶ ಮಾಡಿಬಿಟ್ರು. ರಾಜನನ್ನು ಹಿಡ್ಕೊಂಡು ಬರ್ತಾರೆ. ಕೊಬ್ಬಿದ ಪಶುಗಳನ್ನು, ಇತರೆ ವಸ್ತುಗಳನ್ನೆಲ್ಲ ನಾಶ ಮಾಡದಲೇ ತೆಗೆದುಕೊಂಡು ಬರ್ತಾರೆ. ಸಮುವೇಲ ಸೌಲನನ್ನು ಭೇಟಿಯಾಗುವುದಕ್ಕಾಗಿ ಬರ್ತಾನೆ. ಭೇಟಿಯಾಗುವಾಗ ಸೌಲನು ಹೇಳ್ತಾನೆ, ಸಮುವೇಲನೇ, ನೀನು ಹೇಳಿದಂಥ ಎಲ್ಲ ಮಾತನ್ನು ನಾನು ಅದೇ ರೀತಿಯಲ್ಲಿ ಚಾಚು ತಪ್ಪದೆ ಪಾಲಿಸಿದ್ದೇನೆ ಎಂದು ಹೇಳಿದಾಗ ಸಮುವೇಲನು ಕೇಳ್ತಾನೆ, ಹಾಗಾದರೆ ನಾನು ಇಲ್ಲಿ ನನ್ನ ಕಿವಿಗೆ ಬೀಳ್ತಾ ಇರುವಂತಹ ಈ ಒಂದು ಶಬ್ದ ಏನು ಈ ಶಬ್ದ? ಕುರಿಗಳ ಕೂಗು, ದನಗಳ ಶಬ್ದ ಕೇಳಿಸ್ತಾ ಇದೆಯಲ್ಲ. ಆಗ ಸೌಲನು ಹೇಳುವಂತಹ ಒಂದು ಶ್ರದ್ಧೇಯವಾದಂತಹ ಮಾತು 15ನೇ ವಾಕ್ಯದಲ್ಲಿ ಹೇಳುತ್ತೆ, ಸೌಲನು, ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ, ನೋಡಿ, ನನ್ನ ದೇವರು, ನಮ್ಮ ದೇವರು ಎಂಬುದಾಗಿ ಹೇಳಬೇಕಾಗಿದ್ದಂತಹ ಸೌಲನು ರಾಜನನ್ನಾಗಿ ಮಾಡಿದಂತಹ ದೇವರನ್ನೇ ನಿನ್ನ ದೇವರು ಎಂಬುದಾಗಿ ಹೇಳ್ತಾನೆ. ಅದು 2-3 ಸಾರಿ ಅದನ್ನು ಆ ವರ್ಡನ್ನು ಯೂಸ್ ಮಾಡ್ತಾನೆ. 15ನೇ ವಾಕ್ಯದಲ್ಲಿ, 21ನೇ ವಾಕ್ಯದಲ್ಲಿ ನಿನ್ನ ದೇವರು, 30ನೇ ವಾಕ್ಯದಲ್ಲಿ ನಿನ್ನ ದೇವರಾದ ಯೆಹೋವನು. ನೋಡಿ, ಆಗ ದೇವರೊಂದಿಗಿರುವ ಸಂಬಂಧವನ್ನೇ ಕಳೆದುಕೊಂಡಂತಹ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ. ನಂತರ ಹೇಳ್ತಾ ಇರೋದೇನು ಅಂದರೆ, ನಿನ್ನ ದೇವರಾದ ಯೆಹೋವನಿಗೆ ಯಜ್ಞವನ್ನು ಅರ್ಪಿಸುವುದಕ್ಕಾಗಿ ಕೊಬ್ಬಿದ ಪಶುಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಸಾಧಾರಣವಾಗಿ ಯುದ್ಧ ಮಾಡಿ ಗೆದ್ದು ಬಂದಾಗ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ಯಜ್ಞವನ್ನು ಮಾಡಬೇಕು. ಆ ಯಜ್ಞವನ್ನು ಮಾಡುವುದಕ್ಕಾಗಿ ತನ್ನ ಹಿಂಡಿನಲ್ಲಿರುವಂಥ ಕುರಿಯನ್ನೋ ದನವನ್ನೋ ತೆಗೆದುಕೊಳ್ಳ ಮನಸ್ಸಿಲ್ಲದೆ ಜನರು ಮತ್ತು ರಾಜನು ಅಲ್ಲಿಂದನೇ ಒಳ್ಳೆಯದನ್ನು ತಂದು ಅರ್ಪಿಸುವುದಕ್ಕಾಗಿ ಅವರು ತೀರ್ಮಾನ ಮಾಡ್ತಾ ಇದ್ದಾರೆ. ಅದರ ಅರ್ಥ, ತಮ್ಮದಲ್ಲದಂತಹ ವಸ್ತುವನ್ನು, ಯಾರದೋ ಒಂದು ವಸ್ತುವನ್ನು ದೇವರಿಗೆ ಕೊಟ್ಟು ಕೃತಜ್ಞತೆಯನ್ನು ಸಲ್ಲಿಸೋಣ, ನಮಗೆ ನಷ್ಟ ಯಾವುದು ಬೇಡ ಎಂಬ ಒಂದು ಮನೋಭಾವ. ಪ್ರಿಯ ದೇವರ ಮಕ್ಕಳೇ, ದೇವರು ಇಷ್ಟಪಡುವಂಥದ್ದು ಯಜ್ಞ ಅಲ್ಲ, ದೇವರು ಇಷ್ಟಪಡುವಂಥದ್ದು ನಾವು ಆತನಿಗೆ ವಿಧೇಯನಾಗಬೇಕು ಅನ್ನೋದು. ಕೆಲವು ಸಮಯದಲ್ಲಿ ನಾವು ಯೋಚನೆ ಮಾಡ್ತೀವಿ, ದೇವರಿಗೆ ನಾವು ದಶಮಭಾಗ ಕೊಟ್ಟರೆ ಸಾಕು, ಕಾಣಿಕೆ ಕೊಟ್ಟರೆ ಸಾಕು, ಚರ್ಚ್ ಕಟ್ಟಕ್ಕೆ ದುಡ್ಡು ಕೊಟ್ಟರೆ ಸಾಕು, ದೇವರು ಇಷ್ಟಪಡ್ತಾರೆ, ನಾವು ಹೇಗಾದರೂ ಇರಬಹುದು. ಇಲ್ಲ ಪ್ರಿಯ ದೇವರ ಮಕ್ಕಳೇ, ನಮ್ಮ ಹಣಕ್ಕಿಂತ, ನಮ್ಮ ದಶಮಭಾಗಕ್ಕಿಂತ, ನಮ್ಮ ಇತರೆ ದೇವರಿಗೆ ಕೊಡುವಂತಹ ಯಾವುದೇ ಒಂದು ಕಾರ್ಯಗಳಿಗಿಂತ ವಿಭಿನ್ನವಾಗಿ ದೇವರು ಮೆಚ್ಚುವಂಥದ್ದು ಯಾವುದು ಅಂದರೆ, ನಾವು ಆತನಿಗೆ ಸಲ್ಲಿಸುವ ಆರಾಧನೆ, ಆತನಿಗೆ ವಿಧೇಯರಾಗುವಂಥದ್ದು, ಆತನ ಹೇಳುವಂತಹ ಮಾತಿಗೆ ವಿಧೇಯರಾಗುವಂಥದ್ದು. ಆದಾಮ್ ಅವ್ವ ಏದೆನ್ ತೋಟದ ಆಶೀರ್ವಾದವನ್ನು ಕಳೆದುಕೊಳ್ಳುವುದಕ್ಕಿದ್ದಂತಹ ಮುಖ್ಯ ಕಾರಣ ಅವಿಧೇಯತೆಯಾಗಿತ್ತು. ತಿನ್ನಬಾರದೆಂದು ಹೇಳಿದಂತಹ ಹಣ್ಣನ್ನು ತಿಂದಿದ್ದರಿಂದ ಅವರು ಆ ಉತ್ತಮವಾದಂತಹ ಆಶೀರ್ವಾದವನ್ನು ಕಳೆದುಕೊಳ್ಬೇಕಾಗಿ ಬಂತು. ಈ ಬೆಳಗಿನ ಸಮಯದಲ್ಲಿ ದೇವರು ನಮ್ಮಿಂದ ಬಯಸುವಂಥದ್ದು ಏನಂತ ಹೇಳಿದ್ರೆ, ನಾವು ವಿಧೇಯತ್ವವನ್ನು ಇಟ್ಟುಕೊಂಡವರಾಗಬೇಕು. ದೇವರ ಸನ್ನಿಧಾನದಲ್ಲಿ ದೇವರು ಹೇಳುವುದನ್ನು ಚಾಚು ತಪ್ಪದೆ
ಪಾಲಿಸುವಂತಹ ಮನಸ್ಸುಳ್ಳವರಾಗಬೇಕು. ಅಥವಾ ಅವಿಧೇಯತೆಯಿಂದ ಇದ್ದು ಹಣ ಕೊಟ್ಟು ಅದನ್ನು ಮ್ಯಾನೇಜ್ ಮಾಡಬಹುದು ಎಂಬ ಮನೋಭಾವ ಅದು ಸರಿಯಲ್ಲ. ಸೌಲನು ಅದನ್ನು ತಿಳ್ಕೊಳ್ತಾನೆ. ದೇವರ ವಾಕ್ಯದಲ್ಲಿ ಓದ್ತೀವಿ 23ನೇ ವಾಕ್ಯದಲ್ಲಿ, ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು, ಹಠವು ಮಿಥ್ಯಾ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮನಾಗಿರುವವು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ. ದೇವರು ಹೇಳ್ತಾ ಇರೋದೇನು? ನೀನು ದೇವರ ಮಾತನ್ನು ತಳ್ಳಿದ್ರಿಂದ ದೇವರು ನಿನ್ನನ್ನು ತಳ್ಳಿದ್ದಾನೆ. ನಮ್ಮ ಕಾಣಿಕೆ ಅಥವಾ ಇತರೆ ಕಾರ್ಯಗಳಿಗಿಂತ ಮಿಗಿಲಾಗಿ ದೇವರ ಮಾತಿಗೆ ಹೆಚ್ಚು ವಿಧೇಯರಾಗಿ ಜೀವಿಸುವಂತೆ, ಆತನು ಹೇಳುವುದನ್ನು ಚಾಚು ತಪ್ಪದೆ ಪಾಲಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ, ಈ ಲೋಕದಲ್ಲಿ ನಿನಗೆ ಸಲ್ಲಿಸುವಂಥ ಯಜ್ಞ, ಸ್ತುತಿ, ಸ್ತೋತ್ರ ಇವೆಲ್ಲವುಗಳಿಗಿಂತ ಹೆಚ್ಚಾಗಿ ನಿನಗೆ ವಿಧೇಯರಾಗಿ ಜೀವಿಸುವುದಕ್ಕೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀನು ಅದನ್ನೇ ಹೆಚ್ಚಾಗಿ ಮೆಚ್ಚುವಂಥ ವ್ಯಕ್ತಿಯಾಗಿದ್ದೆ ಎಂಬುದು ನಮಗೆ ಗೊತ್ತಿದೆ ಸ್ವಾಮಿ. ಅದನ್ನು ಮಾಡಿ ಮುಂದೆ ಸಾಗುವಂತೆ ನೀನು ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.